ಮುಜ್ತಬಾ ಖಮೇನಿ ಸೇರಿ ಕೆಲ ಇರಾನ್ ಪ್ರಮುಖರ ತಲೆಗೆ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಅಷ್ಟೊಂದು ಧೈರ್ಯ ಹೇಗೆ ಸಿಗ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನಾನು ಕಾವ್ಯ ಹೆಗ್ಡೆ. ಇರಾನ್ನ ಹೊಸ ಪರಮೋಚ್ಚ ನಾಯಕ ಮುಜ್ತಬಾ ಖಮೇನಿ ಸೇರಿದಂತೆ ಇರಾನ್ ನಲ್ಲಿ ಸರ್ವಾಧಿಕಾರಿ ಆಡಳಿತದ ಹೊಣೆ ಹೊತ್ತಂತಹ ಪ್ರಮುಖರ ತಲೆಗೆ ಅಮೆರಿಕ 92 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂತಹ ಅಮೆರಿಕದ ರಾಜತಾಂತ್ರಿಕ ಭದ್ರತಾ ಸೇವೆಗಳ ಇಲಾಖೆ ಇರಾನ್ ಭಯೋತ್ಪಾದಕರ ನಾಯಕರು ಅಂತ ಹೇಳಿ ಉಲ್ಲೇಖಿಸಿ ಫೋಟೋ ಸಮೇತ ಹೆಸರುಗಳನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ. ಸುಳಿವು ನೀಡಿದವರಿಗೆ 10 ದಶಲಕ್ಷ ಕೋಟಿ ಅಂದ್ರೆ $10 ದಶಲಕ್ಷ ಅನ್ನ ಕೊಡ್ತೀನಿ ಅಂತ ಭಾರತದ ಕರೆನ್ಸಿಯಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ ಸುಮಾರು 92 ಕೋಟಿ ಅಂತ ಹೇಳಬಹುದು ಬಹುಮಾನ ನೀಡಲಾಗುತ್ತೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಟ್ರಂಪ್ಗೆ ಅದು ಏನ್ ತಲೆ ಬಂದಿದೆಯೋ ನಾ ಕಾಣೆ ಮೋದಿ ಸೋಮನ್ ಕೂತ್ಕೊಂಡಿದ್ರೆ ಮುಗಿದು ಹೋಗಿರೋದು. ಇರಾನ್ ಮತ್ತು ಇಸ್ರೇಲ್ ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರುವಂತದ್ದೇ ಟ್ರಂಪ್. ಮುಜ್ತಬಾ ಖಮೇನಿ ಜೊತೆಗೆ ಪರಮೋಚ್ಚ ನಾಯಕರ ಕಚೇರಿಯ ಉಪ ಮುಖ್ಯಸ್ಥ ಅಲಿ ಅಸ್ಗರ್ ಕೂಡ ಹಾಗೂ SLO ಮಿಲಿಟರಿ ಸಹಾಯಕ ಸಲಹೆಗಾರ ಮೇಜರ್ ಜನರಲ್ YR ಸಫಾವಿ, ಗುಪ್ತಚರ ಇಲಾಖೆಯ ಸಚಿವ ಇಸ್ಮಾಯಿಲ್ ಇನ್ನೂ ಸೇರಿದಂತೆ 10 ಪ್ರಮುಖ ಜನರ ಹೆಸರನ್ನ ಬಿಡುಗಡೆ ಮಾಡಿದ್ದಾರೆ ಟ್ರಂಪ್. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಟ್ರಿಪೋಲಿ ಹರ್ಮುಜ್ ಜಲಸಂಧಿ ಮೇಲೆ ಹಿಡಿತವನ್ನ ಹೊಂದಿರುವಂತಹ ಇರಾನ್ ಹೊರದಬ್ಬಲಿಕ್ಕೆ ಅಮೆರಿಕ USS ಟ್ರಿಪೋಲಿ ಯುದ್ಧ ನೌಕೆಗಳನ್ನ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿದೆ. ನೌಕಾ ಸಿಬ್ಬಂದಿ ರವಾನೆ, ಯುದ್ಧ ಸಾಮಗ್ರಿ ಪೂರೈಕೆ ಜೊತೆಗೆ ಶತ್ರು ದೇಶಗಳ ಜೊತೆಗೆ ದಾಳಿಯನ್ನ ನಡೆಸುವ ಯುದ್ಧ ನೌಕೆಗಳಿಗೂ ಕೂಡ ಕೆಲಸ ಮಾಡಲಿದೆ. ಟ್ರಿಪೋಲಿ ಜೊತೆಗೆ ತೈಲ ಹಾಗೂ ಸರಕು ಸಾಗಣೆ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಮಾಡ್ತಾ ಇರುವಂತಹ ಇರಾನ್ನ ಗೌಪ್ಯ ಈ ಒಂದು ನೌಕಾದಳ ಹತ್ತಿಕ್ಕುವಂತಹದ್ದು, ಸಾಗರಗಳಲ್ಲಿ ಸುರಿಯಲಾಗ್ತಾ ಇರುವಂತಹ ಮೈನ್ ಬಾಂಬ್ಗಳನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ 2500 ನೌಕೆಗಳನ್ನ ಅಮೆರಿಕ ರವಾನೆ ಮಾಡಿದೆ. ಇರಾನ್ ಪ್ರತಿಕಾರ ಖರ್ಗ್ ಆ ಒಂದು ದ್ವೀಪಗಳ ಮೇಲೆ ಅಮೆರಿಕ ವಾಯುಪಡೆ ದಾಳಿ ನಡೆಸಿದ ಬೆನ್ನಲೆಯಲ್ಲಿ ಅಮೆರಿಕ ಮಿತ್ರಕೂಟದ ಕೊಲ್ಲಿ ದೇಶಗಳ ಮೇಲೆ ಇರಾನ್ ವೈಮಾನಿಕ ದಾಳಿಯನ್ನ ನಡೆಸಿದೆ. ಸೌದಿ ಅರೇಬಿಯಾ, ಬಹರೇನ್, UAE, ಕುವೈತ್, ಕಟಾರ್ ತೈಲಾಗರಗಳಲ್ಲಿ ಇಂಧನ ಉತ್ಪಾದನೆ ಕೇಂದ್ರಗಳು, ಸೇನಾ ನೆಲೆಗಳು, ಮಿಲಿಟರಿ ಮೂಲ ಸೌಕರ್ಯಗಳು ಕೇಂದ್ರಗಳ ಮೇಲೆ ಕ್ಷಿಪಣಿ ಡ್ರೋನ್ ಮೂಲಕ ದಾಳಿಯನ್ನ ನಡೆಸಿದೆ. UAE ಆರ್ಥಿಕ ಶಕ್ತಿ ಕೇಂದ್ರ ದುಬೈ ಮೇಲೆ ಕ್ಷಿಪಣಿ ಡ್ರೋನ್ ಬಳಸಿಕೊಂಡು ಇರಾನ್ ದಾಳಿಗೈದಿದೆ. ಮಧ್ಯ ದುಬೈನ ಪ್ರಮುಖ ಆಡಳಿತ ಹಾಗೂ ವಾಣಿಜ್ಯ ಕೇಂದ್ರ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ. ವಾಯು ರಕ್ಷಣಾ ವ್ಯವಸ್ಥೆ ಡ್ರೋನ್ ದಾಳಿ ನಿಗ್ರಹಿಸಿದೆ. ಆದರೆ ಡ್ರೋನ್ ಅವಶೇಷಗಳಿಂದ ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಹೇಳಿ UAE ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು UAE ಪೂರೈದ ಈ ಒಂದು ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಇರಾನಿಯನ್ ಡ್ರೋನ್ ಹೊಡೆದು ಉರುಳಿಸಲಾಗಿದೆ. ಆದರೆ ಅವಶೇಷಗಳು ಬಿದ್ದು ಘಟಕದ ಬಳಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ತಾತ್ಕಾಲಿಕವಾಗಿ ತೈಲ ಸಂಸ್ಕರಣೆ ಸ್ಥಗಿತ ಮಾಡಲಾಗಿದೆ. ಇನ್ನು ಭಾರತದತ್ತ ಮತ್ತೊಂದು LPG ನೌಕೆ ಇರಾನ್ನ ಜೊತೆಗಿನ ರಾಜತಂತ್ರದ ಮಾತುಕತೆಯ ಫಲಪ್ರದವಾಗಿ ಬಳಿಕ ಭಾರತದ ಮತ್ತೊಂದು ಹಡಗು ನಿನ್ನೆ ಹಾರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಹೊರಟಿದೆ. ಶುಕ್ರವಾರ ರಾತ್ರಿ 40,000 ಮೆಟ್ರಿಕ್ ಟನ್ LPG ಸಂಗ್ರಹ ಹೊತ್ತು ಶಿವಾಲಿಕ್ ಹಡಗು ಭಾರತದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ ಬೆನ್ನಲೆಯಲ್ಲಿ ಶನಿವಾರ 46,000 ಮೆಟ್ರಿಕ್ ಟನ್ LPG ಸಮಗ್ರ ಹೊಂದಿರುವಂತಹ ನಂದಾದೇವಿ ಹಡಗು ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತದತ್ತ ಹೊರಟಿದೆ. ಭಾರತೀಯ ನೌಕಾಪಡೆಯು ಯುದ್ಧ ನೌಕೆ LPG ಸರಕು ಹೊತ್ತುಕೊಂಡು ಸಾಗ್ತಾ ಇದೆ. ನಂದಾದೇವಿ ಹಡಗಿಗೆ ಬೆಂಗಾವಲು ಕೂಡ ನೀಡಲಾಗಿದೆ. ಮುಂದಿನ 2 ದಿನಗಳಲ್ಲಿ ಮುಂಬೈಗೆ ಬಂದು ತಲುಪಲಿದೆ. 5 ಭಾರತೀಯರು ಸಾವನ್ನಪ್ಪಿದ್ದಾರೆ. ಇರಾನ್ ಮತ್ತು ಅಮೆರಿಕ ಸಂಘರ್ಷದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ಪ್ರದೇಶಗಳಲ್ಲಿ ಇರುವ 5 ಭಾರತೀಯರು ಮೃತಪಟ್ಟಿದ್ದಾರೆ ಅಂತ ಹೇಳಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಓಮನ್ ಕರಾವಳಿಯ ತೀರದಲ್ಲಿ ತೈಲ ಸಾಗಾಣಿಕೆಯಾಗಿದೆ. ಹಡಗಿನ ಮೇಲೆ ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಇರಾಕ್ನಲ್ಲಿ ಅಮೆರಿಕ ತೈಲ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಓಮನ್ ಕೈಗಾರಿಕಾ ಪ್ರದೇಶದ ಮೇಲೆ ಶುಕ್ರವಾರ ನಡೆದಂತಹ ಕ್ಷಿಪಣಿ ದಾಳಿಯಲ್ಲಿ 2 ಭಾರತೀಯರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 10 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ಕೊಲ್ಲಿ ದೇಶಗಳು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅವರಿಗೆ ತಿಳಿಸಿದ್ದಾರೆ.